ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರು ಬೇಕಿತ್ತು? ಅಪ್ಪ ಹೋಗ್ಬಿಡೋಣ ಬಾರಪ್ಪ. ಓಸಿ ಇರವ್ವ, ಅದು ಸೀನ ಬೇಕಿತ್ತು. ನಮ್ ಸೀನನಾ? ಅಯ್ಯೋ ಇಲ್ಲಿ ಯಾಕೆ ನಿಂತೀರಿ? ನಡೀರಿ ಒಳಿಕೆ. ಬೇಡ, ಇನ್ನೊಂದ್ ಕಿತ್ತ ಬರ್ತೀವಿ. ಅಯ್ಯೋ ಸೀನ ನೋಡ್ಬೇಕು ಅಂತ ಮನೆಗಟ್ಟ ಬಂದಿದ್ದೀರಾ, ಹೀಗ್ ಬೇಡ ಅಂತಿದ್ದೀರಲ್ಲ. ಬನ್ನಿ ಒಳಿಕೆ, ಬಾರ ಒಳಿಕೆ. ಇಲ್ಲ ಇನ್ನೊಂದ್ಸಲ ಬರ್ತೀವಿ. ಅಪ್ಪ ಬಾ ಹೋಗೋಣ. ಒಸಿ ನಿಂತ್ಕೊಳ್ಳೋಣ. ನೀವು ಇಲ್ಲಿ ಗಂಟೆ ಏನಕ್ಕೆ ಬಂದೀರಾ ಅಂತ ನಂಗೆ ಗೊತ್ತೈತೆ. ಗೊತ್ತಾ? ಓ ಕಾರಣ ಮದುವೆ ಸಿ ಅಲ್ವಾ? ನಿಮ್ಗೂ ಗೊತ್ತಾ? ನಿಮ್ಗೇನು ಗೊತ್ತಿಲ್ಲ ಅಂತ ನಾವು ಗಾಬರಿ ನಿಂತ್ಕೊಂಡ್ಬಿಟ್ಟಿದ್ವಿ. ಅಯ್ಯೇ ಏನಣ್ಣ ಹಿಂಗಂದ್ಬಿಟ್ರಿ? ಮೊದ್ಲಿಗೆ ಗೊತ್ತಿರ್ಲಿಲ್ಲ. ಅಲ್ಲ ಗೊತ್ತಿರ್ಲಿಲ್ಲ ಅಂದ್ರೆ ಅಂದಾಜಿರ್ಲಿಲ್ಲ ಆಟೆಯ. ಅದೇನೋ ದೇವ್ರ ದಯ ಅಂತಾರಲ್ಲ, ಆಮ್ಯಾಗ ಗೊತ್ತಾಗಿದ್ದು. ನಮ್ ಸೀನಾ ಚಿನ್ನಂತ ಹುಡುಗಾಣೋ. ಹೌದು, ನೀವ್ ಹೇಳಿದ್ ನಿಜ ಅಲ್ವಾ? ಮತ್ತೆ ನಮ್ ಸೀನನ್ ಕೈ ಹಿಡಿಬೇಕು ಅಂದ್ರೆ ಒಂದ್ ಜನ್ಮ ಅಲ್ಲ, 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಆದ್ರೆ ಒಸಿ ಬೇಜವಾಬ್ದಾರಿ ಆಟೆಯ. ಹೌದು, ಮದುವೆ ಆದ್ಮೇಲೆ ಸರಿ ಹೋಗ್ತಾನೆ ಅಂತ ನಾನು ಸುಮ್ಕಿದ್ದೆ ಅಷ್ಟೇ. ಸರಿ ಹೋಯ್ತದನ, ಆ ನಂಬಿಕೆ ನಂಗೈತೆ. ನೀವೇನು ಯೋಚನೆ ಮಾಡಬೇಡಿ. ನಿಮ್ ಬಾಯರ್ಕೆಂದ ಅಷ್ಟಾದ್ರೆ ಸಾಕು. ಸರಿ ಕಣ, ಬರೋಣ ಒಳಿಕ್ ಹೋಗೋಣ. ಬರವಾ ಸೀನಾ? ಸೀನಾ, ಸೀನಾ ನೀನ್ ನೋಡಕ್ ಯಾರ ಬಂದವ್ರ ನೋಡ್ಲಾ? ಸೀನಾ ಬರ್ಲಾ? ನಿನ್ಯಾರೋ ಹುಡುಕ ಬಂದವ್ರಕಲ್ಲ? ಏನು ಇವನನ್ನು ಹುಡ್ಕೊಂಡು ಬಂದವ್ರ? ಲೇ ಸೀನಾ, ಈಗಲೇ ಹೇಳ್ತಾ ಇದ್ದೀನಿ, ರಮೇಶ ಬಂದ ಸುರೇಶ ಬಂದ ಅಂತ ಏನಾದರೂ ಕಾಲು ಕಿತ್ಕೊಂಡು ಆಚೆ ಹೋದ್ಯೋ ಕಾಲು ಮುರಿದಾಕ್ಬಿಡ್ತೀನಿ. ಈಗಷ್ಟೇ ಮದುವೆ ಆಗೈತೆ, ಮನೇಲೆ ಬಿದ್ದಿರ್ಬೇಕು ಅಮ್ಮಿಕೊಂಡು. ಹುಡುಗರುಗಳಲ್ಲ, ಯಾರೋ ಅಪ್ಪ ಮಗಳು ಬಂದವ್ರೆ. ಅಪ್ಪ ಮಗಳು ಬಂದವ್ರ? ಯಾರಲ್ಲ ಅವರು? ನನಗೆ ಗೊತ್ತಿಲ್ಲ ಅಪ್ಪಯ್ಯ. ನಿಂಗ್ ಗೊತ್ತಿಲ್ದೆ ಹುಡ್ಕ ಬಂದಾರ? ಬಾರ್ಲಾ ನೀನೇ ಹೊಸಿ ನೋಡು ಬಾ. ಗೊತ್ತೇ ಇಲ್ಲ ಅಂದ್ಮೇಲೆ ಇನ್ನೇನ್ ಕೇಳ್ತಾರಪ್ಪ, ಅಲ್ವಲ್ಲ ಸೀನಾ? ಸರಿ ಇರಿ, ಹಂಗಾರೆ ನಾನೇ ಕರಿತೀನಿ. ಶಿವ, ನೀನ್ ನೋಡಿದ್ರೆ ಇವನನ್ನು ಹುಡ್ಕೊಂಡು ಬಂದಿದ್ದಾರೆ ಅಂತೀಯ, ಅವನು ನೋಡಿದ್ರೆ ನನ್ಗೆ ಗೊತ್ತೇ ಇಲ್ಲ ಅಂತಾನೆ. ನಾನೇ ಬರ್ತೀನಿ, ಯಾರು ಅಂತ ನೋಡುವ. ಬಾ ಸರಿ ನಡಿ ನಡಿ ಬರೋಣ. ಬಾಣ ಅಣೋ ಅಣೋ. ಶಿವು, ಯಾರು ಕಾಣ್ತಾನೆ ಇಲ್ಲ. ಇಲ್ಲೇ ಇದ್ರು ಮಾದಪ್ಪಣ, ಎಲ್ಲಿ ಕೊಂಡ್ಬಿಟ್ರು ಅಂತಾನೆ ಗೊತ್ತಾಯ್ತಿಲ್ಲ. ಶಿವು, ನಾನಿನ್ ಬರ್ತೀನಪ್ಪ. ಇನ್ಮೇಲೆ ನಾನು ಯಾರಿಗೆ ಸಂಬಂಧ ತೋರಿಸಿದ್ರು ಕನಿಷ್ಠ ಅಂದ್ರೂ 10 ಜನನ ಕೇಳಿ ತಿಳ್ಕೊಂಡು ಆಮೇಲೆ ಹೇಳಿ ತೋರಿಸ್ತೀನಿ. ನನ್ನ ಜೀವ ಇರೋ ಗಂಟ ಇದನ್ನ ಪಾಲಿಸ್ತೀನಿ. ನಾ ಬರ್ತೀನಪ್ಪ. ಸರಿ ಕಣ. ಸರಿ ಸರ್, ಒಳ್ಳೇದಾಗಿ ಹೋಗಿ ಬನ್ನಿ. ಬರ್ತೀನಿ. ಶಿವು ಬಾ ಒಳಕ್ಕೆ. ಸರಿ ಮದು. ಯಾರೋ ಸೀನಂಗೆ ಪರಿಚಯ ಇದ್ದಂಗಿದ್ರಪ್ಪ, ಎಲ್ಲಿಗೊಂಟೋಗ್ಬಿಟ್ರು? ಇದ್ಯಾಕವ ಪಿಂಕಿ ಗಾಡಿ ಹಿಂಗ್ ತೊಳ್ಕೊಂಬಂದ್ಬಿಟ್ಟ? ಅಪ್ಪ ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಬುದ್ಧಿ ಇರೋದ್ ಕೇಳ್ವನವ, ನಿನ್ನ ಸೀನಾ ಮದುವೆ ಒಪ್ಕೊಂಡಿದ್ದು. ಹಂಗಲ್ಲ ಅಪ್ಪ, ಶಿವಣ್ಣ ಒಳಗ್ ಕರೆದ್ರೆ ಹಾಗೆ ಹೋಗ್ತಿದ್ಯಲ್ಲ. ಅಲ್ಲ, ಅಲ್ಲಿ ಸೀನಾ ಇದ್ದಿದ್ರೆ 10,000 ರೂಪಾಯಿ ಬಟ್ಟೆ ಬಗ್ಗೆ ಕೇಳ್ಬೋದಿತ್ತಲ್ಲ ಅಂತ. ನಿಮಗ್ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅಪ್ಪ. ಅಕಸ್ಮಾತ್ ಅವ್ರಪ್ಪ ನೋಡಿ ನೀವ್ ಯಾರು, ಎಲ್ಲಿಂದ ಬಂದ್ರಿ, ನಿಮ್ಗೂ ಸೀನುಗೂ ಏನ್ ಸಂಬಂಧ ಅಂತ ಕೇಳಿದ್ರೆ ಏನ್ ಮಾಡ್ಬೇಕಿತ್ತು? ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಶಿವ ಕರ್ದ ಅಂದ್ರೆ ಹೋಗಕ್ ನಾನೇನ್ ದಡ್ನೆ?
ಸುಮ್ಮನೆ ಹಂಗೋಗಿ ಮಾತಾಡೋಣ ಅಂತ. ಹಂಗು ಕೇಳಿದ್ರೆ ನಮ್ಮ ಪಿಂಕಿನ ಜಿಮ್ಗೆ ಸೇರಿಸ್ಬೇಕಾಗಿತ್ತು ಅಂತ ಸುಳ್ಳು ಹೇಳ್ತಿದ್ದೆ. ಅಲ್ಲಿರೋದು ಕಳ್ಶೇಗೌಡ ಅಲ್ಲ, ಮಾದಪ್ಪ, ಮಿಲ್ಟ್ರಿ ಮಾದಪ್ಪ. ಸಣ್ಣದಾಗ್ ಡೌಟ್ ಬಂದ್ರು ನನ್ ಮದ್ವೆ ಕತೆ ಮುಗೀತು. ಹೆಂಗಿದ್ರು ನಾಳೆ ದೇವಸ್ಥಾನಕ್ ಬರಕ್ ಅವ್ರಮ್ಮ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ, ಬಟ್ಟೆನೂ ತಂದಾಯ್ತು, ತಾಳಿನೂ ರೆಡಿ ಇದೆ. ಇನ್ನೇನ್ ಮದ್ವೆ ಆಗೋದ್ ಒಂದೇ ಬಾಕಿ ಅಂತ ನಾನಿದ್ರೆ ಎಲ್ಲ ಹಾಳ್ ಮಾಡ್ಬಿಡ್ತಿದ್ದಲ್ಲ. ಹೋಗ್ಲಿ ಬಿಡವ, ಅದಕ್ಕೆ ಯಾಕೆ ಬೈತೀಯ? ಆ ಶಿವಣ್ಣ ಮಾದಪ್ಪನ ಎಷ್ಟ್ ಕ್ಲೋಸ್ ಇದಾರೆ ಅಂತ ನಿನಗ್ ಗೊತ್ತಿಲ್ಲ ಅಪ್ಪ. ಇವಾಗ ಅವ್ರ ಒಳಗೋಗಿ ಯಾರೋ ಇಬ್ರು ಬಂದಿದ್ರು ಅಂತ ಹೇಳಿದ್ರೆ ಅವ್ರ ಮನೆಯವ್ರಿಗೆಲ್ಲ ಅನುಮಾನ ಬಂದು ಯಾಕೆ ಏನು ಎತ್ತ ಅಂತ ಸೀನಿಂಗ್ ಹಿಂಸೆ ಕೊಟ್ಟು ಕೇಳಿದ್ರೆ ಅವ್ನ್ ನಿಜ ಹೇಳ್ಬಿಡ್ತಾನಪ್ಪ. ಅವಾಗ ಏನ್ ಮಾಡೋದು? ತಪ್ಪಾಯ್ತು ಬಿಡವ, ಇನ್ಮ್ಯಾಕ್ ಹಂಗ್ ಮಾಡಕ್ಕಿಲ್ಲ. ನಾಳೆವರೆಗೂ ಇಲ್ಲೆಲ್ಲೂ ಕಾಣಿಸ್ಕೊಳ್ಳೋದ್ ಬೇಡ. ಸೀದಾ ಮನೆಗ್ ಹೋಗ್ತೀವಿ, ನಾಳೆ ರೆಡಿ ಆಗ್ತೀವಿ, ದೇವಸ್ಥಾನಕ್ ಬರ್ತೀವಿ. ಸೀನಾನು ಬರ್ತಾನೆ, ಅವ್ರ ಅಮ್ಮನೂ ಬರ್ತಾರೆ, ನನ್ಗೊಂದ್ ತಾಳಿ ಕಟ್ತಾನೆ. ಆಮೇಲೆ ಸೀದಾ ಮಾದಪ್ಪಣ್ಣನ ಮನೆಗ್ ಬರ್ತೀವಿ. ಆಮೇಲೆ ಅವ್ರ ಮನೆ ತುಂಬಿಸ್ಕೋತಾರ ಅಷ್ಟೇ. ಅಷ್ಟಾದ್ರೆ ಸಾಕು. ನಡಿಯವ, ಮನೆಗೆ ಹೋಗೋಣ ಬಾ. ಏನ್ ಪಾರು, ಅಲ್ಲೆಲ್ಲ ಜನ ಅವ್ರೆ ಹಂಗೆ ಕರ್ಕೊಂಡ್ ಬಂದ್ಬಿಟ್ಟಲ್ಲ. ಮತ್ತಿನ್ನೇನು, ಅವ್ರನ್ನೆಲ್ಲರನ್ನೂ ಇನ್ವಿಟೇಷನ್ ಕೊಟ್ಟು ಕರಿಬೇಕಿತ್ತಾ? ಅಲ್ಲ, ಅಲ್ಲಿ ಅಷ್ಟೊಂದ್ ಜನ ಇದಾರೆ, ಹಂಗೆ ಹೇಳ್ದೆ ಕೇಳ್ದೆ ಎದ್ ಬರೋದು ತೆಪ್ಪಾಯ್ತದೆ. ಓಹೋ, ಇವೆಲ್ಲ ಚೆನ್ನಾಗಿ ಗೊತ್ತಾಗತ್ತೆ. ನಾನು ಅವಾಯ್ಡ್ ಮಾಡೋದು ಮಾತ್ರ ತಪ್ಪು ಅಂತ ಗೊತ್ತಾಗಲ್ವಾ ನಿನ್ಗೆ? ನಾನು ಅಷ್ಟು ಸಲ ಮಾತಾಡ್ತಿದ್ದೀನಿ, ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ? ಯವ್ವಾ ಪಾರು, ನಾನು ಆಗ್ಲೇ ಮಾಡಿದ್ದಕ್ಕೆ ತೆಪ್ಪಾಯ್ತು, ಕ್ಷಮಿಸು ಅಂತ ಕೇಳಿವ್ನಿ. ನೀನು ಕ್ಷಮಿಸಿದ್ದೀನಿ ಅಂತ ಹೇಳಿದ್ಯಾ. ಆದ್ರೂ ಯಾಕೆ ಪಾರು ಮತ್ತೆ ಅದೇ ವಿಷಯನ ಕೆಲ್ಕ ಕರ್ಕ ಬಂದಿದ್ಯಾ? ಹೆಣ್ಮಕ್ಳು ಹಂಗೇನ, ಅಷ್ಟು ಸಲ ಕೇಳ್ಕೊಂಡಿದ್ದೀನಿ. ಆಗೆಲ್ಲ ಹ್ಞೂ ಪಾರು, ಸರಿ ಪಾರು, ಆಯ್ತು ಪಾರು ಅಂತ ಹೇಳ್ದೆ. ನನಗೆ ಹೆಂಗಾಗಿರ್ಬೇಡ ಹೇಳು? ಪಾರು, ವಿಷಯ ಏನಿತ್ತು ಅಂತ ನಿಂಗೆ ಗೊತ್ತಲ್ವಾ, ಅದಕ್ಕೆ ಹಂಗ್ ಮಾಡ್ದೆ. ಮಾತು ಮಾತ್ರ ಭಾರಿ ಕಲ್ತಿದ್ಯಾ ನೋಡು. ಇನ್ಮೇಲೆ ಮಾತಾಡಿದಾಗ ಮುಖ ತಿರ್ಸ್ಕೊಳ್ಳೋದು, ಕೇರ್ಲೆಸ್ ಆಗಿ ರಿಪ್ಲೈ ಮಾಡೋದು, ಅಥವಾ ನಾನು ಟೋಟಲ್ ಆಗಿ ಅವಾಯ್ಡ್ ಮಾಡೋದೆಲ್ಲ ಮಾಡೋ ಹಂಗೆ ಇಲ್ಲ. ಏನೋ ಗೊತ್ತಾಯ್ತಾ? ಗೊತ್ತಾಯ್ತು. ಆಗ್ಲೇ ಒಂದ್ಕಿತ ಸಾರಿ ಕೇಳಿವ್ನಿ, ಈಗ ಇನ್ನೊಂದ್ಕಿತ ಕೇಳ್ತೀನಿ. ಸಾರಿ ಪಾರು ಟೀಚರ್. ಸರಿ, ಪರವಾಗಿಲ್ಲ ಬಿಡು. ಆದರೂ ಮಾವ, ನನಗೊಂದು ಡೌಟು. ನಮ್ಮ ರಶ್ಮಿ ಮದುವೆ ನಿಂತರೂ ಮಾದಪ್ಪಣ್ಣನ ಮನೆ ಸಿಕ್ತು. ಆದರೆ ನೀನು ಯಾಕಿನ್ನೂ ಬೇಜಾರಾಗಿದ್ಯಾ? ಮಾದಪ್ಪಣ್ಣನ ಮುಂದೆ ಹೇಳ್ಕೊಳಕ್ಕಾಗ್ದಿರೋ ಅಂಥ ವಿಷಯ ಏನಾದರೂ ಇದೆಯಾ? ಹೇಳು ಮಾವ, ನನ್ನ ಹತ್ರ ಹೇಳ್ಕೊ. ಮಾದಪ್ಪಣ್ಣನ ಮುಂದೆ ಹೇಳ್ಕೊಳಕ್ಕಾಗ್ದಿರೋ ಅಂಥ ವಿಷಯ ಏನಾದರೂ ಇದೆಯಾ? ಹೇಳು ಮಾವ, ನನ್ನ ಹತ್ರ ಹೇಳ್ಕೊ. ಮೇಡಮ್ ಅವರೇ, ನನ್ನ ಮಗಳು ಆ ಪಾಪಿ ಜೊತೆ ಮದುವೆ ಆಗೋದನ್ನ ನಾನು ತಡೆದೆ. ಹಾಗೆ ಮಾದಪ್ಪಣ್ಣನಂತ ಒಳ್ಳೆ ವ್ಯಕ್ತಿ ಮನೆಗೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.